ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತಂದರೆ ಬಿಸಿಲು. ಎಲ್ಲಿ ನೋಡಿದ್ರು ಬಿಸಿಲು ಬಿಸಿಲು ಬಿಸಿಲು. ಉತ್ತರ ಕರ್ನಾಟಕ ಸೈಡಲ್ಲಂತೂ ಕೇಳೋದಕ್ಕಾಗಲ್ಲ. ಮಧ್ಯಾಹ್ನ 11 ಗಂಟೆಲಿ ಏನಾದರೂ ಈಚೆ ಬಂತೀವಿ ಅಂದರೆ ಫುಲ್ ಟ್ಯಾನ್ ಆಗಿ ಹೋಗಿರ್ತೀವಿ, ಅಷ್ಟು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಏನಾದರೂ ಕೆಲಸಕ್ಕೆ ಈಚೆ ತರಕಾರಿ ತೊಗೊಬರೋಕ್ಕಾಗಿರ್ಬೋದು, ಮಧ್ಯಾಹ್ನ ಹೊತ್ತು ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಅದರಲ್ಲೂ ಅಲ್ಲದೆ ರೀಸೆಂಟಾಗಿ ಬಿಸಿಲಿಂದನೇ ಹೀಟ್ ಸ್ಟ್ರೋಕಿಂದ ಎಷ್ಟೊಂದು ಜನ ಸಫರ್ ಪಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ನ್ಯೂಸಲ್ಲಿ ಕೇಳಿರ್ತೀವಿ. ಆ್ಯಂಡ್ ಇವತ್ತು ವಿಡಿಯೋ ಮಾಡೋ ರೀಸನ್ ಏನಂದರೆ, ಈ ಬಿಸಿಲು ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ, ಟೆಂಪ್ರೇಚರ್ ಲೆವೆಲ್ ಏನಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ, ಎಲ್ಲ ಕಡೆ ಟೆಂಪ್ರೇಚರ್ ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕೆಲ್ಲ ನಾವೇ ಕಾರಣ ಫ್ರೆಂಡ್ಸ್. ಏನಂದರೆ ಮರ ಗಿಡಗಳನ್ನ ಚೆನ್ನಾಗಿ ಉಳಿಸ್ಕೊತಾ ಹೋಗ್ತಾ ಇದ್ರೆ ಅದರಿಂದ ಬರೋ ತಂಪಾದ ಗಾಳಿ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಈ ಟೆಂಪ್ರೇಚರ್ಸ್ಗಳಿಂದ. ನಾವು ಮರ ಗಿಡಗಳನ್ನೇ ನಾಶ ಮಾಡ್ಕೊತ ಹೋದರೆ ಹೀಟ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮಳೆ ಎಲ್ಲಾಗಬೇಕು, ಬೆಳೆ ಎಲ್ಲಾಗಬೇಕು, ಪ್ರಕೃತಿಯಲ್ಲಿ ಎಲ್ಲ ಏನೇನು ಪ್ರಕ್ರಿಯೆಗಳು ನಡಿಬೇಕು ಎಲ್ಲ ಏರುಪೇರು ಆಗ್ತಾ ಹೋಗುತ್ತೆ. ಅದಕ್ಕೆ ಇವತ್ತು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಈ ವಿಡಿಯೋನ ಒಂದು 5-6 ಜನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಒಂದು 5 ಮರಗಳನ್ನ ನೆಟ್ಟರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಗಿಡ ಮರಗಳನ್ನ ಕಾಪಾಡ್ತೀನಿ, ನೀವು ಗಿಡ ಮರಗಳನ್ನ ಕಾಪಾಡಿ, ಪ್ರಕೃತಿನ ಕಾಪಾಡೋಣ. ಯಾಕಂದರೆ ನಾವು ಪ್ರಕೃತಿನ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟೇ ಚೆನ್ನಾಗಿ ಪ್ರಕೃತಿ ನಮ್ಮನ್ನ ನೋಡ್ಕೊಳುತ್ತೆ. ಸೊ ಎಲ್ಲರೂ ಗಿಡ ಮರಗಳನ್ನ ಉಳಿಸಿ ಪ್ರಕೃತಿನ ಕಾಪಾಡೋಣ. ಬರೋ ಜನ್ರೇಷನ್ಗೆ ಗಿಫ್ಟ್ ಆಗಿ ಕೊಡೋಣ ಈ ಪ್ರಕೃತಿ ಅಷ್ಟೇ. ಟೆಂಪ್ರೇಚರ್ ಜಾಸ್ತಿ ಇದೆ, ತಣ್ಣೀರು ಕುಡೀರಿ ಆ್ಯಂಡ್ ಮಜ್ಜಿಗೆ ಕುಡೀರಿ, ಕೂಲಾಗಿರಿ. ಜಾಸ್ತಿ ಮಧ್ಯಾಹ್ನ ಹೊತ್ತು ಮಕ್ಕಳನ್ನ ಈಚೆ ಬಿಡಬೇಡಿ, ವಯಸ್ಸಾಗಿರೋರು ಓಡಾಡಕ್ಕೆ ಹೋಗಬೇಡ್ರಿ. ಸೊ ಪ್ರಿವೆಂಟಿವ್ ಮೆಜರ್ಸ್ಗಳನ್ನ ತಗೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.